ಸಾಮಾನ್ಯವಾಗಿ ಉದ್ಯೋಗ ಮೇಳಗಳನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವುದನ್ನು ನೋಡಿದ್ದೇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮೇಳ ಮಾಡುವುದನ್ನು ನೋಡಿದ್ದೀರಾ? ಹೌದು, ಇಲ್ಲೊಂದು ಗೆಳೆಯರ ಬಳಗ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗಿದ್ದರೆ ಯಾವುದು ಆ ಗೆಳೆಯರ ಬಳಗ? ಉದ್ಯೋಗ ಮೇಳ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸ್ನೇಹ ಸಂಭ್ರಮ ಗೆಳೆಯರ ಬಳಗದಿಂದ ಬೃಹತ್ ಉದ್ಯೋಗ ಮೇಳ ಆಯೋಜನೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಆಯೋಜನೆ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾದ ಗೆಳೆಯರ ಬಳಗ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1997-98ರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ವಿದ್ಯಾರ್ಥಿನಿಯರು ಸ್ನೇಹ ಸಂಭ್ರಮ ಗೆಳೆಯರ ಬಳಗವನ್ನ ಕಟ್ಟಿಕೊಂಡು ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡುತ್ತಾ ಬರುತ್ತಿದ್ದಾರೆ. ತಾವು ಓದಿದ ಶಾಲೆಯ ಗ್ರಾಮಕ್ಕೆ ತಮ್ಮದೇನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಫೆಬ್ರವರಿ 9ರಂದು ಬಾನುವಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದಾರೆ. ಶ್ರೀ ಜಿ ಮಲ್ಲಿಕಾರ್ಜುನಪ್ಪ ಶ್ರೀಮತಿ ಆಲಮ್ಮ ಚಾರಿಟಿ ಫೌಂಡೇಶನ್ ಸಹಯೋಗದಿಂದ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು 30ಕ್ಕೂ ಪ್ರತಿಷ್ಠಿತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದು ಸುಮಾರು 3,500ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿದ್ದು ಈಗಾಗಲೇ 1,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೇರ ಸಂದರ್ಶನಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಇದು ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಬಾನುವಳ್ಳಿ ಹಾಗೂ GM ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಕ್ಕಂಥ ಬೃಹತ್ ಉದ್ಯೋಗ ಮೇಳ. ಇದರಲ್ಲೀಗ 1,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ರೀಚ್ ಆಗಿದ್ದಾರೆ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬರೋರು ಇದ್ದಾರೆ. ಯಾಕಂದರೆ ರೀಚ್ ಆಗದೇ ಇರೋರು ಭಾಳ ಜನ ಬರ್ತಾರೆ. ಇದು ಫಸ್ಟ್ ಟೈಮ್ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸಕ್ಸಸ್ ಆದರೆ ಇನ್ನು ಹಳ್ಳಿಗಳಲ್ಲಿ ಹೆಚ್ಚು ಮಾಡಲಿಕ್ಕೆ ಮುಂದಿನ ಇದಕ್ಕೆ ಅನುಕೂಲ ಆಗುತ್ತೆ. ಸರ್ 30+30ಕ್ಕಿಂತ ಹೆಚ್ಚು ಕಂಪ್ನಿಗಳು ಬರೋಂಥ ಇದು ಚಾನ್ಸ್ ಇದೆ. 3,500 ಹುದ್ದೆಗಳನ್ನ ನಾವು ಹೆಚ್ಚು ಹುದ್ದೆಗಳನ್ನ ಕೊಡ್ಬೇಕು ಅಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಹೆಚ್ಚು ಪ್ರತಿಭೆಗಳಿರೋದೇ ಗ್ರಾಮಾಂತರ ಪ್ರದೇಶಗಳೇ. 94% ಹಳ್ಳಿಗಳಲ್ಲೇ ಇರೋದು, ಸಿಟಿಗಳಿಲ್ಲ. ಈ ಹಳ್ಳಿ ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇಲ್ಲ ಇದು ಏನು ಮಾಡ್ತಾ, ಅದೇ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಅಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಹಿಂಗೆ ಗ್ರಾಮಾಂತರ ಪ್ರದೇಶ ಮಾಡಿದರೆ ಹೆಚ್ಚು ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ. ಮುಂದೆ ಈ ಪರ್ಸೆಂಟೇಜ್ ಮಾಡೋರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಆ ಉದ್ಯೋಗಕ್ಕಾಗಿ ತಿರ್ಗಾ ತಪ್ಪುತ್ತೆ ಅನ್ನೋ ಉದ್ದೇಶ. ಕಾನ್ಸೆಪ್ಟ್ ಯಾಕೆ ಬಂತು ಅಂದರೆ, ನಾವು ಈ ಊರಲ್ಲಿ ಹುಟ್ಟಿ ಬೆಳೆದು ನೋಡಿ ವಾತಾವರಣ ನೋಡಿದ್ವಿ. ಆಮೇಲೆ ಏನಾದರೂ ಒಂದು ಬಾನುವಳ್ಳಿಗೆ ಕೊಡುಗೆ ಕೊಡಬೇಕು, ನಮ್ಮ ಒಂದು ಸಂಘದ ವತಿಯಿಂದ, ನಮ್ಮ ಸ್ನೇಹಿತರ ಬಳಗದಿಂದ ಕೊಡಬೇಕು ಅನ್ನೋ ಒಂದು ಆಶಾಭಾವನೆ ಹುಡ್ತು. ಈ ಡಿಸೆಂಬರ್ ತಿಂಗಳಿಗೆ ಇದನ್ನು ಏನೋ ಒಂದು ಮಾತಾಡ್ಕೊಂತ ಕೂತ್ಕೊಂಡಾಗೆ ಈ ಒಂದು ಸಭೆದಾಗೆ ಈ ಒಂದು ಕಾರ್ಯಕ್ರಮ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಎಲ್ಲರೂ. ಈ ಒಂದು ಮಾಡಿದರೆ ಎಲ್ಲ ಊರ ವತಿಯಿಂದನೂ ಚೆನ್ನಾಗಾಗುತ್ತೆ. ಇದು ಕರ್ನಾಟಕದ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಯಾಕಂದರೆ ಈ ಒಂದು ಕಾರ್ಯಕ್ರಮನ ಎಲ್ಲ ಸಿಟಿಗಳಾಗೂ ಮಾಡ್ತಾರೆ, ತಾಲೂಕು ಮಟ್ಟದಾಗೂ ಮಾಡ್ತಾರೆ, ಡಿಸ್ಟಿಕ್ ಲೆವೆಲ್ಗೂ ಮಾಡ್ತಾರೆ. ಬಟ್ ಗ್ರಾಮೀಣ ಮಟ್ಟದಲ್ಲಿ ಮಾಡಿ ತೋರಿಸ್ಬೇಕು, ಒಂದು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಇದೊಂದು ಸ್ಟಾರ್ಟ್ ಮಾಡಿದ್ವಿ. ಸರ್, ಇದು ಒಂದು 3,600 ವೇಕೆನ್ಸಿ ಇದ್ದಾವೆ. ಅದ್ರಾಗೆ ಬಂದ್ಬಿಟ್ಟು ಟೋಟಲ್ಲು ಒಂದು 30 ಕಂಪ್ನಿಗಳು ಬರ್ತಾಯಿದ್ದಾವೆ. ಅವರಿಗೆಲ್ಲ ಹೇಳಿದ್ದೀವಿ ಈ ಥರ ಇದ್ದಾವೆ. HRs ಎಲ್ಲ ಬರ್ತಾಯಿದ್ದಾರೆ. ಇಂಟರ್ವ್ಯೂ ಇರುತ್ತೆ, ಬಟ್ ಅವತ್ತೇ ಸೆಲೆಕ್ಷನ್ ಲೆಟ್ರು ಅವತ್ತೇ ಕೊಡಬೇಕು ಅನ್ನೋ ಭರವಸೆ ನಾವು ಹೇಳಿದ್ದೀವಿ. ಸರ್, ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ, ನಿಮ್ಮ ಒಂದು ಬಲವರ್ಧನೆಗೆ ದಾರಿ ಮಾಡಿಕೊಳ್ಳಿ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದು ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲವಾಗಲಿದೆ. ಅಷ್ಟೇ ಅಲ್ಲದೆ ಈ ರೀತಿ ಉದ್ಯೋಗ ಮೇಳಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜನೆ ಮಾಡಿದರೆ ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆಗಲಿದೆ ಎನ್ನುತ್ತಾರೆ ಉಪನ್ಯಾಸಕರುಗಳು. ಈ ಗ್ರಾಮೀಣ ಭಾಗದಲ್ಲಿ ಈ ಸ್ನೇಹ ಸಂಭ್ರಮ ಬಳಗದ ವತಿಯಿಂದ ಈ ಉದ್ಯೋಗ ಮೇಳ ನಡೀತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಿಂದ ಅನೇಕ ನಿರುದ್ಯೋಗ ಯುವಕ ಯುವತಿಯರಿಗೆ ಬಹಳ ಸಹಾಯವಾಗುತ್ತೆ. ಇವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಸಹಾಯವಾಗುತ್ತೆ. ಇದು SSLCಯಿಂದ
ಸ್ನಾತಕೋತ್ತರ ಪದವಿವರೆಗೆ ನಿರುದ್ಯೋಗ ಯುವಕರಿಗೆ ಬಹಳ ಸಹಾಯಕವಾಗ್ತಕ್ಕಂಥ ಕಾರ್ಯಕ್ರಮ ಇದು. ಅದು ಒಂದು ಸಾಮಾನ್ಯವಾಗಿ ಇದುವರೆಗೂ ನಾವು ನೋಡ್ಕೊಂಡು ಬಂದದ್ದು ಬರೀ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮಾತ್ರ ಇತ್ತು. ಗ್ರಾಮೀಣ ಭಾಗದಲ್ಲಿ ಲಕ್ಷ್ಯನೇ ಕೊಡ್ತಿರಲಿಲ್ಲ. ಅಂಥ ಒಂದು ಪ್ರದೇಶಕ್ಕೆ ಇವತ್ತು ಈ ಬಳಗದವರು ಈ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳಿಗೆ ಬಹಳಷ್ಟು ಸಹಾಯವಾಗುತ್ತೆ. ಭಾಗದಲ್ಲಿ ನಡೆಯುವಂಥದ್ದು ಏನೈತಲ್ಲ, ಇದು ಬಹಳ ಅಮೂಲ್ಯವಾದಂತಹ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಗ್ರಾಮೀಣ ಭಾಗದಲ್ಲೇ ನಡಿಬೇಕು. ಯಾಕೆ ಅಂತ ಹೇಳಿದರೆ, ಎಲ್ಲೋ ನಗರಗಳಲ್ಲಿ ನಡೆದ್ರೆ ಉದ್ಯೋಗ ಮೇಳ ಇಂಥವೆಲ್ಲ ನಡೆದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವಾಗ ಗೊತ್ತೇ ಇರೋಲ್ಲ. ಅವ್ರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅದರಲ್ಲೂ ಇಂಥ ಭಾಗದಲ್ಲಿ ನಡೆದಾಗ ಅವರಿಗೆ ಭಾಳಷ್ಟು ಅನುಕೂಲ. ದೂರದ ಸಿಟಿಗಳಿಗೆ ಹೋಗೋಕ್ಕಾಗಲ್ಲ, ಕೆಲವರಿಗೆ ಅವಕಾಶವೂ ಇರೋಲ್ಲ, ಅನುಕೂಲವೂ ಇರೋಲ್ಲ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ಉದ್ಯೋಗ ಪಡ್ಕೊಳ್ಳೋಕ್ಕೆ. ಸೊ ಈ ಭಾಗದಲ್ಲಿ ನಡೆದಾಗ ಏನಾಗ್ತದೆ ಅಂದರೆ ಅವ್ರಿಗೆ ತುಂಬ ಸಮೀಪ ಆಗೋದ್ರಿಂದ ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ಬಹುತೇಕ ನಿರುದ್ಯೋಗ ನಿವಾರಣೆಗೆ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಬಹುತೇಕ ಇಂಥ ಹಳ್ಳಿ ಭಾಗದಲ್ಲೇ ನಡೆಯೋದು ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈ ಭಾಗದಲ್ಲಿ ನಡೀತಿರೋದು ತುಂಬ ಒಳ್ಳೆಯ ವಿಚಾರ. ಯಾಕಂತಂದರೆ SLCಯಿಂದ PG ತನಕನೂ ಈ ಉದ್ಯೋಗ ಮೇಳ ನಡೀತಾ ಇದೆ. ಕೆಲವ್ರಿಗೆ ಮಾತ್ರ ಮೀಡಿಯಾ ನೋಡಿರ್ತಾರೆ, ಪೇಪರ್ ನ್ಯೂಸ್ ನೋಡಿರ್ತಾರೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಅವ್ರನ್ನ ನೇಮ್ನ ಎಂಟ್ರಿ ಮಾಡಿಸಿರ್ತಾರೆ. ಆದರೆ ಎಲ್ಲರೂ ಈ ಕೆಲಸ ಮಾಡಿರಲ್ಲ. ಇಲ್ಲಿ ಏನೋ ನಡೀತಾ ಇದೆ ಅಂತ ಉದ್ದೇಶಕ್ಕಾದರೂ ಬಂದು ನೋಡ್ಕೊಂಡು ಹೋಗಿ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅದರಿಂದ ಮೇಲೆ ಬರೋ ಅಂಥ ಅವಕಾಶಗಳು ಇಲ್ಲಿ ಭಾಳ ಸಿಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಜೊತೆಗೆ ಈ ಥರ ಪ್ರತಿ ಹಳ್ಳಿಗಳಲ್ಲೂ ನಡೀತಾ ಹೋದರೆ ನಿರುದ್ಯೋಗ ಸಮಸ್ಯೆನೂ ದೂರ ಆಗುತ್ತೆ. ಜೊತೆಗೆ ಹಳ್ಳಿಗಳು ಗ್ರಾಮೋದ್ಧಾರ ಅಂತ ಬರೀ ಮಾತಾಡೋದಷ್ಟೇ ಅಲ್ಲ, ಈ ಥರ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜು ಕಾಂಪೌಂಡ್ ಫೀಲ್ಡಲ್ಲೋ ಅಥವಾ ಇನ್ನೆಲ್ಲೋ ದೊಡ್ಡ ಸಿಟಿಗಳಲ್ಲೋ ಮಾಡೋದಕ್ಕಿಂತ ಈ ಥರ ಚಿಕ್ಕ ಹಳ್ಳಿಗಳಲ್ಲಿ ಮಾಡೋದ್ರಿಂದ ಈ ಭಾಗ ಸುತ್ತಮುತ್ತ ಹಳ್ಳಿಗಳಿಗೂ ಒಂದು ಅವಕಾಶಗಳು ಸಿಕ್ಕಂತಾಗುತ್ತೆ ಮತ್ತು ಇಲ್ಲಿನ ಜನಕ್ಕೂ ಒಂದು ಒಳ್ಳೆ ಉಪಕಾರ ಆಗುತ್ತೆ. ಇದು ಒಳ್ಳೆಯ ಒಂದು ಕೆಲಸ ಅಂತ ನನ್ನ ಅನಿಸಿಕೆ ಸರ್. ಇದು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಮೇಳ ನಡೀತಾ ಇರೋದು ಇದು ಭಾಳ ಒಂದು ವಿಶಿಷ್ಟತೆಯನ್ನು ಹೊಂದಿದೆ. ನನ್ನ ಸರ್ವಿಸಲ್ಲಿ ನಾನು ಇದು ಪ್ರಥಮ ಬಾರಿಗೆ ನಾನು ಈ ಥರ ನೋಡ್ತಾ ಇರೋದು. ಇಂಥ ಒಂದು ಸೆಲ್ಫ್ ಸರ್ವಿಸ್ ಈ ಸಂಘದವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಭಾಳಷ್ಟು ಮೆಚ್ಚುಗೆಯನ್ನು ನಾವು ಕೊಡಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಏನು ನಿಸ್ವಾರ್ಥದಿಂದ ಅವರು ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ತುಂಬ ಎಸ್ಪೆಷಲಿ ಗ್ರಾಮೀಣ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ. ನಿನ್ನೆ ಅವರೆಲ್ಲ ಪ್ಯಾಂಪ್ಲೆಟ್ಸನ್ನು ಹಂಚಿದ್ದಾರೆ. ಅದರಲ್ಲಿ ಭಾಳ ಡೀಟೇಲಾಗಿ ಯಾವ್ಯಾವ ಕೆಲಸಗಳಿಗೆ ಎಂಪ್ಲಾಯ್ಮೆಂಟ್ಸಿಗೆ ಯಾವ್ಯಾವ ಒಂದು ಉದ್ಯೋಗಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಮಕ್ಕಳಿಗೆ ಭಾಳಷ್ಟು ನಾಲೆಜ್ ಸಿಕ್ಕಿದೆ. ಬಹುಶಃ ನಾಳೆ ಭಾಳ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಆಗ್ಬೋದು. ನಾವು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಲಿ ಅಂಥೇಳಿ SSLCಯಿಂದ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಈ ಉದ್ಯೋಗ ಮೇಳ ಅನುಕೂಲವಾಗಲಿದೆ. ಬಾನುವಳ್ಳಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದು ಗ್ರಾಮಸ್ಥರಲ್ಲಿ ಸಂತಸ ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾವಂತ ನಿರುದ್ಯೋಗ ಯುವಕ ಯುವತಿಯರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮೊದಲನೇದಾಗಿ ಈ ಉದ್ಯೋಗ ಮೇಳದ ಉದ್ದೇಶ ಮತ್ತು ವಿಶೇಷತೆ ಏನಂದರೆ, ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅವರು ಕೂಡ ಒಂದು ಹಂತಕ್ಕೆ ಬಂದು ನಮ್ಮೂರಲ್ಲೂ ಉದ್ಯೋಗ ಮೇಳ ಮಾಡಬೇಕು, ನಮ್ಮದು ಒಂದು ಸಂಘಟನೆ ಮಾಡ್ಕೋಬೇಕಂತೇಳಿ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಬಾನುವಳ್ಳಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಉದ್ಯೋಗ ಮೇಳದ ವಿಶೇಷತೆ ಏನಂದರೆ 30ಕ್ಕೂ ಹೆಚ್ಚು ಕಂಪ್ನಿಗಳು ಬರ್ತಾ ಇದ್ದಾವೆ. 3,500ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಇಲ್ಲಿ ಇದ್ದಾವೆ. ಎಲ್ಲ ಗ್ರಾಮಾಂತರ ಮಟ್ಟದ ನಿರುದ್ಯೋಗಿಗಳು ವಿದ್ಯಾರ್ಥಿಗಳು ಈಗಾಗಲೇ SSLC ಮತ್ತು ಸ್ನಾತಕೋತ್ತರ ಪದವಿ ಮುಗಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ತಮ್ಮ ಉಜ್ವಲ ಜೀವನಕ್ಕಾಗಿ ಈ ಒಂದು ಸದುಪಯೋಗಪಡಿಸ್ಕೊಂಡು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳಿಸ್ಬೇಕಂತ ಎಲ್ಲರಿಗೂ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಬಾನುವಳ್ಳಿಯಲ್ಲಿ ಹೊಸದಾಗಿ 97-98ರಲ್ಲಿ ಇದೇ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು ವಿದ್ಯಾರ್ಥಿಗಳು ಅವರು ಈಗ ಆಯೋಜನೆ ಮಾಡಿದ್ದಾರೆ. ನಮಗೆ ಇದು ಭಾಳ ಖುಷಿ ತರ್ತಾ ಇದೆ. ನಮ್ಮ ಬಾನುವಳ್ಳಿಯಲ್ಲಿ ಈ ಥರ ಉದ್ಯೋಗ ಮೇಳ ಯಾವಾಗಲೂ ನಡೆದಿಲ್ಲ, ಈಗ ನಡೀತಾ ಇದೆ. ಇದನ್ನು ನಮ್ಮ ಬಾನುವಳ್ಳಿ ಎಲ್ಲ ಯುವಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಫಸ್ಟ್ ನಡೀತಾ ಇದೆ ಅಲ್ಲ, ಹಾಗಾಗಿ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಫೆಬ್ರವರಿ 9ರಂದು ನಡೆಯುವ ಉದ್ಯೋಗ ಮೇಳದಲ್ಲಿ ನೇರ ಸಂದರ್ಶನದಲ್ಲಿ ಪಾಲ್ಗೊಂಡು ಆಯ್ಕೆಯಾದವರಿಗೆ ಅಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು. ಏನೇ ಆಗಲಿ ನಗರ ಪ್ರದೇಶಗಳಲ್ಲಿ ಮಾತ್ರ ನಡೆಯುತ್ತಿದ್ದ ಉದ್ಯೋಗ ಮೇಳವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡುತ್ತಿರುವ
ಸ್ನೇಹ ಸಂಭ್ರಮ ಗೆಳೆಯ ಬಳಗದ ಕಾರ್ಯ ನಿಜಕ್ಕೂ ಶ್ಲಾಘನೀಯ.